बोलो भारत माता की ಜೋರಾಗಿ ಬರ್ತಾ ಇಲ್ಲ. ಬೋಲೋ ಭಾರತ್ ಮಾತಾ ಕಿ ವಂದೇ ವಂದೇ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೂಲ ದೇವ ಸರ್ವೇಶ ಪರ ಬೊಮ್ಮನೆಂದು ಆವುದನ್ನು ಜನಂ ಕಾಣದೊಡ ಮರ್ತಿಹಿಂ ನಂಬಿಹುದು ಆ ವಿಚಿತ್ರಕ್ಕೆ ನಮಿಸು ಮಂಕುತಿಮ್ಮ, ಆ ವಿಚಿತ್ರಕ್ಕೆ ನಮಿಸು ಮಂಕುತಿಮ್ಮ. DVಜಿಯವರ ಈ ಅದ್ಭುತ ಸಾಲುಗಳೊಂದಿಗೆ ಇವತ್ತು ಶ್ರೀ ಹುಚ್ಚೇಶ್ವರ ಹಾಗೂ ಶ್ರೀರಾಮ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಸಂಭ್ರಮ ಸಂತೋಷ ಮನೆ ಮಾಡಿದೆ. ಇಂತಹ ಪವಿತ್ರವಾದಂತಹ ವೇದಿಕೆಯ ಸಾನ್ನಿಧ್ಯವನ್ನು ಕಲಿಸಿದಂತಹ ಪರಮ ಪೂಜ್ಯರಿಗೆ, ಹಾಗೆ ವೇದಿಕೆ ಮೇಲೆ ವಿರಾಜಮಾನರಾದಂತಹ ಎಲ್ಲ ಗಣ್ಯಮಾನ್ಯರಿಗೆ, ಜೊತೆಗೆ ಮಕ್ಕಳ ಜ್ಞಾನವನ್ನ, ಮಕ್ಕಳ ಪ್ರತಿಭೆಯನ್ನ ಕಣ್ತುಂಬಿಕೊಳ್ಳಿಕ್ಕೆ ಆಗಮಿಸಿದಂತ ಎಲ್ಲ ಶ್ರದ್ಧೆಯ ಪಾಲಕರಿಗೆ, ತಂದೆ ತಾಯಂದರಿಗೆ, ಹಾಗೆ ಇಲ್ಲಿ ನೆರೆದಿರುವಂತಹ ಸಮಸ್ತ ಜನತೆಗೆ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಪ್ರಜ್ವಲಿಸುತ್ತಿರುವಂತಹ ಆತ್ಮಜ್ಯೋತಿಗೆ ನನ್ನ ಭಕ್ತಿಯ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸಿ, ಬಹುಶಃ ಈ ವೇದಿಕೆಯಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗುವಾಗ ನಾವು ನೀವೆಲ್ಲರೂ ಕೂಡ ಒಂದು ದೃಶ್ಯವನ್ನ ಇಲ್ಲಿ ಕಂಡಿದ್ದೇವೆ. ಜೀರೋದಿಂದ ಹೀರೋ ಆಗಿರುವಂತಹ ಇವತ್ತು ಈ ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯನ್ನ ಹುಟ್ಟುಹಾಕಿ ಇಂತಹ ಸ್ಪರ್ಧಾತ್ಮಕ ಲೋಕದಲ್ಲಿ ಒಂದು ಗೆಲುವಿನ ಹೆಜ್ಜೆಯನ್ನು ಮೂಡಿಸಿರುವಂತಹ ನಮ್ಮ ನಿಮ್ಮೆಲ್ಲರನ್ನ ಬಹಳ ಹೃದಯಪೂರ್ವಕ ಸ್ವಾಗತ ಕೋರಿದಂತ ಡಾಕ್ಟರ್ ತಿಪ್ಪರಾಜು ಸಣಗಿನ್ ಸರ್ ಅವರು ಮೊಟ್ಟ ಮೊದಲು ಮಾಡಿರುವಂತ ಕೆಲಸ ಏನಂದ್ರ, ಈ ವೇದಿಕೆಗೆ ತಮಗೆಲ್ಲ ದೀರ್ಘದಂಡ ನಮನವನ್ನ ಮಾಡಿ ನಮ್ಮೆಲ್ಲರಿಗೂ ಏನು ಪಾಠ ಕಲಿಸಿಕೊಟ್ರು ಅಂದ್ರ, ನಾವು ಎಷ್ಟೇ ಎತ್ತರವಾಗಿ ಬೆಳೆದ್ರೂ ಕೂಡ, ಮರ ಎಷ್ಟೇ ಎತ್ತರವಾಗಿ ಬೆಳೆದ್ರೂ ಕೂಡ ತನ್ನ ಬೇರುಗಳನ್ನ, ನನಗ ಒಂದು ಶಕ್ತಿ ತುಂಬಿದಂತ ಜನತೆಯನ್ನ, ಪಾಲಕರನ್ನ, ಪೋಷಕರನ್ನ ಎಂದಿಗೂ ಮರಿಬಾರ್ದು. ಈ ನೆಲಕ್ಕೆ ನಾನು ಋಣಿಯಾಗಿರ್ಬೇಕಂತ ತಿಳ್ಕೊಂಡು ದೀರ್ಘದಂಡ ನಮನ ಮಾಡಿದ್ರಲ್ಲ, ಬಲ್ಲಿ ಜೋರಾಗಿ ಚಪ್ಪಾಳೆ ಅವರಿಗೆ. ಇನ್ನೊಂದು ವಿಶೇಷತೆ ಕಾಣ್ತು ನಮಗಿಲ್ಲಿ. ಬಹುಶಃ ಇವತ್ತು ಕಾಲ ಬದಲಾಗಿದೆಯೋ ಏನು, ನಾವು ಬದಲಾಗಿದೆಯೋ ತಿಳಿತಾ ಇಲ್ಲ. ಇವತ್ತು ಇಡೀ ವಿಶ್ವವನ್ನೇ ಅಂಗೈಯಲ್ಲಿ ಹಿಡಿಕೊಳ್ಳುವಂತ ಶಕ್ತಿಯನ್ನು ಪಡಿಕೊಂಡಿರುವಂತ ಮಾನವ ಎಲ್ಲೋ ಒಂದು ಕಡೆ ಸಂಬಂಧಗಳಿಂದ ವಿಮುಖನಾಗಿ ತಾನು, ತನ್ನ ಕುಟುಂಬ, ತನ್ನ ಹೆಂಡತಿ, ಮಕ್ಕಳು ಅನ್ನುವಂತ ಒಂದು ಸೀಮಿತ ಪರಿಧಿಯಲ್ಲಿ ಜೀವನವನ್ನ ಸಾಗಿಸುವಂತ ಸಂದರ್ಭದಲ್ಲಿ ಇವತ್ತು ನನ್ನ ಬೆಳವಣಿಗೆಗೆ ಕಾರಣರಾದಂತ, ನನ್ನ ಹುಟ್ಟಿಗೆ ಕಾರಣರಾದಂತ ಅವರ ಮಾತೃಶ್ರೀಯವರನ್ನ ಎಷ್ಟು ಗೌರವದಿಂದ, ಭಕ್ತಿಯಿಂದ ನೆನೆಸಿದ್ರಲ್ಲ, ಇದು ನಿಜವಾದಂತ ಶಿಕ್ಷಣ. ನಾವು ಯಾವತ್ತಿಗೂ ಕೂಡ ನಮ್ಮ ತಂದೆ ತಾಯಿಗಳನ್ನ, ಗುರು ಹಿರಿಯರಿಗೆ ಯಾವತ್ತಿಗೂ ಕೂಡ ಗೌರವವನ್ನ ಕೊಡಬೇಕು ಅನ್ನುವಂತ ಸಿದ್ಧಾಂತವನ್ನ ನಮಗಿಲ್ಲಿ ತೋರ್ಪಡಿಸಿರುವ ಸ್ನೇಹಿತರೆ. ಬಹುಶಃ ಇಲ್ಲಿ ಮಾತಿನಿಗಿಂತ ತಾವೆಲ್ಲರೂ ಕೂಡ ಮಕ್ಕಳ ಒಂದು ಜ್ಞಾನವನ್ನ, ಪ್ರತಿಭೆಯನ್ನ ಕಣ್ತುಂಬಿಕೊಳ್ಳಬೇಕಂತ ಕಾಯ್ತಾ ಇದ್ದೀರಿ. ಬಹುಶಃ ಹೇಳ್ತಾರೆ DVಜಿ ಅವರು ಒಂದ್ ಕಡೆ, ಮಕ್ಕಳು ಬಹಳಷ್ಟು ನಾವು ಪ್ರತಿಭೆಯನ್ನ ಪ್ರದರ್ಶನ ಮಾಡಬೇಕಂತ ಕಾಯ್ತಾ ಇದ್ದಾರೆ. ಆದ್ರೂ ಕೂಡ ಇವತ್ತು ಶಿಕ್ಷಣವನ್ನ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದು ಪ್ರಶ್ನೆ ಮಾಡ್ಕೋಬೇಕು. ಎಳೆಯ ತರು ದಿನ ದಿನವೂ ಹೊಸ ತಳಿರು ತಳೆಯುವಂತೆ, ತಿಳಿ ನೀರು ಚಿಲುಮೆಯಲ್ಲಿ ನಿಲದುಕ್ಕುವಂತೆ, ಎಳೆಯ ಮಕ್ಕಳಲು ಅರಿವು ಮರೆತು ಬೆಳೆಯುವುದು ನೋಡ, ಇಡೆಯೊಳಗೋದೊಂದು ಸೊಗ ಮಂಕುತಿಮ್ಮ ಅಂತ ಅದ್ಭುತವಾದಂತ ವಿಚಾರಗಳನ್ನ ತಿಳಿಸಿದ್ದು. ಉದ್ದೇಶ ಏನಂದ್ರೆ, ಪ್ರತಿಯೊಬ್ಬ ತಂದೆ ತಾಯಿನೂ ಕೂಡ ತನ್ನ ಮಗುವಿನ ಬೆಳವಣಿಗೆಯಲ್ಲಿ ಪ್ರತಿ ಕ್ಷಣದಲ್ಲಿಯೂ ಕೂಡ ಕಣ್ತುಂಬಿಕೊಳ್ಬೇಕು. ಇವತ್ತು ಮಾತೃಶ್ರೀ ಅವರು ತಮ್ಮ ಮಗುವಿನ ಸಾಧನೆಯನ್ನು ಕೊಂಡು ಎಷ್ಟು ಸಂತೃಪ್ತಿ ಪಡ್ತಾ ಇದ್ದಾರೆ, ಹಾಗೆ ಕೂಡ ತಾವು ಕೂಡ ಸಂತೃಪ್ತಿ ಪಡಲಿಕ್ಕೆ ತಾವೆಲ್ಲ ಬಂದಿದ್ದೀರಿ. ಬಹುಶಃ ಮಕ್ಕಳಿಗೆ ಇವತ್ತು ನಾವೆಲ್ಲ ಗುಣಮಟ್ಟದ ಶಿಕ್ಷಣವನ್ನ ನೀಡ್ತಾ ಇದ್ರು, ಎಲ್ಲೋ ಒಂದು ಕಡೆ ಶಿಕ್ಷಣವಂತರೇ ಅಡ್ಡದಾರಿಯನ್ನ ಹಿಡಿಯುವಂತ ಸಂದರ್ಭದಲ್ಲಿ, ಜೊತೆಗೆ ಎಷ್ಟೋ ಪಾಲಕರು, ಪೋಷಕರು ಒಂದು ವಿಚಾರ ಚಿಂತನೆಯನ್ನು ಮಾಡ್ತಾರ, ನಮ್ಮ ಮಕ್ಕಳು ಯಾಕಂದ್ರೆ ನಮ್ಮ ಮಾತ ಕೇಳ್ತಾ ಇಲ್ಲ, ಬರೀ ಇವತ್ತು ಮೊಬೈಲ್ ನಲ್ಲೇ ಮುಳುಗಿ ಹೋಗ್ತಾ ಇದ್ದಾರೆ, ಬರೀ ತಿಕ್ಕೋದ ಈ ರೀತಿ ಯಾಕೆ ಆಗ್ತಾ ಇದೆ ಇದ್ದಾರೆ ಅನ್ನುವಂತ ಪ್ರಶ್ನೆ ಮಾಡಿಕೊಂಡಾಗ, ಇಲ್ಲಿ ತಪ್ಪು ಮಗುವಿನದು ತಪ್ಪಾಯ್ತು, ಪಾಲಕರದು ತಪ್ಪಾಯ್ತು ಅನ್ನುವಂತ 1-2 ನಿಮಿಷ ನಿಮ್ಮನ್ನ ಚಿಂತನೆಗೆ ತೊಡಗಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ. ಬಹುಶಃ
ನಾವಂತೀವಿ ಎಲ್ಲದಕ್ಕೂ ಮಕ್ಕಳ ತಪ್ಪು ಮಾಡ್ತಾ ಇದ್ದಾವೆ ಅಂತೇಳಿ. ಬಹುಶಃ ನಾವು ನೀವು ಕೂಡ ಒಂದು ಕ್ಷಣ ಆಲೋಚನೆ ಮಾಡೋಣ, ನಮ್ಮ ಮಕ್ಕಳ ತಪ್ಪಿಗೆ ಕಾರಣ ಏನು ಅಂತ ಯೋಚನೆ ಮಾಡೋಣ. ಬಹುಶಃ ಕುವೆಂಪು ಅವರು ಹೇಳ್ತಾರೆ ಒಂದು ಕಡೆ, ಹುಟ್ಟಿದ ಪ್ರತಿಯೊಂದು ಮಗುನು ಕೂಡ ವಿಶ್ವ ಮಾನವನಾಗಿರ್ತಾನೆ, ಆದ್ರೆ ಬೆಳೀತಾ 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 ಅಲ್ಪ ಮಾನವನಾಗ್ತಾನೆ. ಇಂಥ ಅಲ್ಪ ಮಾನವನನ್ನ ಮತ್ತೆ ವಿಶ್ವ ಮಾನವನನ್ನಾಗಿ ರೂಪಿಸುವುದೇ ಈ ಶಿಕ್ಷಣದ ಬಹು ದೊಡ್ಡದಾದಂತಹ ಜವಾಬ್ದಾರಿ. ಹಾಗಾದ್ರೆ ಮಕ್ಕಳು ಎಲ್ಲಿ ದಾರಿ ತಪ್ತಾ ಇದ್ದಾರೆ? ಬಹುಶಃ ಮಕ್ಕಳಿಗೆ ಮೊಬೈಲ್ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಹಿಂದೆ ತಾಯಿ ಹೇಳ್ತಿದ್ಲು, ಮಗುವಿಗೆ ಆಡಿವಾಣನ ಕಂದ ಅಂಗಾನ ತೊಳೆದೇನ, ತೆಂಗಿನಕಾಯಿ ಎಣ್ಣೆಯ ತಕ್ಕೊಂಡು ಬಂಗಾರದ ಮಾರಿ ತೊಳೆದೇನಂತ ಹಾಡಿ ಮಗುವನ್ನ ಬೆಳೆಸ್ತಾ ಇದ್ಲು. ಜೊತೆಗೆ ತನ್ನ ಮಗುವಿನ ಬಗ್ಗೆ ಹೇಳ್ತಾ ಇದ್ಲು ಹಿಂದಿನ ತಾಯಿ, ನನ್ನ ಮಗು ಹತ್ತು ಕಾಡವನಲ್ಲ, ಮತ್ತ ಬೇಡವನಲ್ಲ, ಮೆತ್ತನ ಎರಡು ಕೈ ಮುಡಿಗೆ ಮಾಡಿ ಕೊಟ್ಟರ ಗಪ್ಪು ಚುಪ್ಪು ತಿನ್ನ ನನ್ನ ಮಲೆಗಾನ ನನ್ನ ಕಂದ ಅಂತ ಹಿಂದಿನ ತಾಯಿ ಹಾಡ್ತಾ ಇದ್ಲು. ಆದ್ರೆ ಒಂದು ಸ್ವಲ್ಪ ಯೋಚನೆ ಮಾಡೋಣ, ಇವತ್ತು ನಮ್ಮ ಮಕ್ಕಳು ಮೊಬೈಲ್ ನಲ್ಲಿ ಯಾಕೆ ತೊಡಗಿತಾ ಇದ್ದಾರೆ, ಮೊಬೈಲ್ ನ ಗೀಳನ್ನ ಯಾಕೆ ಹಚ್ಕೊಂಡಿದ್ದಾರೆ ಅನ್ನುವಂಥದ್ದು ಒಂದು ಸ್ವಲ್ಪ ಯೋಚನೆ ಮಾಡಿದಾಗ ಬಹುಶಃ ಅದೇ ಜಾನಪದವನ್ನ ನಮ್ಮ ಇವತ್ತಿನ ಆಧುನಿಕ ಯುಗಕ್ಕೆ ಹೋಲಿಕೆ ಮಾಡಿದ್ರ ಇವತ್ತಿನ ಮಕ್ಕಳು ಹೆಂಗದರಂದ್ರೆ, ಹತ್ತು ಕಾಡವರಲ್ಲ, ಮತ್ತ ಬೇಡವರಲ್ಲ, ನೆಟ್ಟಿರುವ ಎಂಡ್ರಾಯ್ಡ್ ಸಟ್ಟ ಕೊಟ್ಟರೆ ಸಾಕು ಗಪ್ಪು ಚುಪ್ಪು ಕುಂತಾನ ನನಕಂದ ಅಂತ ತಿಳ್ಕೊಂಡು ನಾವೆಲ್ಲ ಹೆಮ್ಮೆ ಪಡ್ತಾ ಇದ್ದೀವಿ. ಆಗ ತಾನೆ ಇನ್ನೂ ಒಂದು ವರ್ಷ ಮಗುವಿನ ಕೈಯಾಗ ಮೊಬೈಲ್ ಕೊಟ್ಟು ಎಷ್ಟು ಖುಷಿ ಪಡ್ತೀವಿ. ನೋಡ್ ನನ್ನ ಮಗು ತಾನೇ ಫೋನ್ ಲಾಕ್ ಓಪನ್ ಮಾಡುತ್ತೆ, ಎಲ್ಲ ಎಲ್ಲೆಲ್ಲಿ ಆಪ್ ಏನೇನಿದಾವು, ಗೇಮ್ ಏನೇನಿದಾವು ಎಲ್ಲ ನೋಡ್ತದೆ ಅಂತೇಳಿ ಖುಷಿ ಪಡ್ತೀವಿ. ಮಗು ಕಲಿಯುವಂತ ಸಂದರ್ಭದಲ್ಲಿ ಮೊಬೈಲ್ಗೆ ದಾಸನಾಗಿರ್ತತಿ. ಈಗ ಬೈತೀವಿ, ಮೊಬೈಲ್ ಮುಟ್ಬೇಡ ಅಂತೀವಿ, ಟಿವಿ ನೋಡ್ಬೇಡ ಅಂತೀವಿ, ಓದು ಅಂತ ಒತ್ತಾಯ ಮಾಡ್ತೀವಿ. ನಿಮಗೊಂದು ಪ್ರಶ್ನೆ ಮಾಡ್ತೀವಿ, ಮಗು ಹೆಂಗ ಕಲಿತೈತಿ ಅನ್ನುವಂಥದ್ದನ್ನ ಒಂದು ಸಣ್ಣ ಚಟುವಟಿಕೆ ಮೂಲಕ ತೋರಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತಾನೆ. ಎಲ್ಲರೂ ದಯವಿಟ್ಟು ವೇದಿಕೆ ಮೇಲೆ ಇದ್ದವರು ತಾವು ಕೂಡ ಎಲ್ಲರೂ ನಿಮ್ಮ ಕೈ ಮೇಲ್ಗಡೆ ಮಾಡಿ, ಬಲಗೈಯನ್ನ ಎಲ್ಲರೂ ಕೂಡ ಮೇಲ್ಗಡೆ ಮಾಡಿ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ನಮ್ಮ ಮಕ್ಕಳ ಮಗುವಿನ ಜೀವನದ ಪ್ರಶ್ನೆ, ಅವರಿಗೆ ಎಂಥ ಶಿಕ್ಷಣವನ್ನು ಕೊಡಬೇಕು, ಅವರಿಗೆ ಶಿಕ್ಷಣ ಕೊಡುವಲ್ಲಿ ನಮ್ಮ ಪಾತ್ರ ಏನು ಅನ್ನುವಂಥದ್ದನ್ನ ಈ ಒಂದು ಸಣ್ಣ ಝಲಕ್ ಮೂಲಕ ನಿಮ್ಮೆಲ್ಲರಿಗೂ ಕೂಡ ತೋರಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ನಿಮ್ಮ ಕೈಯನ್ನ ಮೇಲ್ಗಡೆ ಎತ್ತಿ, ತೋರ್ಬೆರಳನ್ನ ಈ ರೀತಿ ಮಾಡಿ ಸ್ವಲ್ಪ ಅಲ್ಲಾಡಿಸಿ ಹಾಗೆ ಅಲ್ಲಾಡಿಸ್ತಾ ಇರಿ. ಜೊತೆಗೆ ಎಲ್ಲರೂ ಕೇಳಿಸ್ಕೊಳ್ತಾ ಇದ್ದೀರಿ, ನನ್ನ ಕೈ ಮೇಲಿದೆ, ನಿಮ್ಮ ಕೈ ಮೇಲಿದೆ, ಎಲ್ಲರೂ ಕೂಡ ನಿಮ್ಮ ತೋರ್ಬೆರಳನ್ನ ಕೆನ್ನೆ ಮೇಲೆ ಇಟ್ಕೊಳ್ಳಿ. ಬಹುಶಃ ಬಹಳಷ್ಟು ಜನ ಕೆನ್ನೆ ಮೇಲೆ ನನ್ನಂಗೆ ಇಟ್ಕೊಂಡಿರಿ, ಗದ್ದದ ಮೇಲೆ ಇಟ್ಕೊಂಡಿರಿ. ನಾ ಹೇಳಿದ್ದೇನು, ಕೆನ್ನೆ ಮೇಲೆ ಇಟ್ಕೊಂಡಿದ್ದೀನಿ, ನೀವೆಲ್ಲರೂ ಗದ್ದದ ಮೇಲೆ ಯಾಕೆ ಇಟ್ಕೊಂಡಿರಿ ಅಂದ್ರೆ, ನಾ ಇಟ್ಕೊಂಡಿನಲ್ಲ, ಹೇಳವ, ನಾ ಇಟ್ಕೊಂಡಿನಲ್ಲ ಗದ್ದದ ಮೇಲೆ, ಅದಕ್ಕೆ ನೀವು ಇಟ್ಕೊಂಡಿರಿ. ಮಗುನು ಕೂಡ ಹಿಂಗೆ ಕಲಿತೈತಿ. ನಾವು ಹೇಳಂದಿದ್ದು, ನಾವು ಮಾಡಂದಿದ್ದು ಮಾಡೋದಿಲ್ಲ. ನೀವೇನು ಮಾಡ್ತೀರಿ? ನೀವು ಒಳ್ಳೆಯದನ್ನು ಮಾಡ್ತಿದ್ರೆ ಅದು ಒಳ್ಳೆಯದನ್ನು ಮಾಡುತ್ತ, ನೀವು ಒಳ್ಳೆ ಹವ್ಯಾಸಗಳನ್ನ ರೂಢಿಸ್ಕೊಂಡಿದ್ರೆ ಅದು ಒಳ್ಳೆಯದನ್ನ ತನ್ನಿಂದ ತಾನೇ ರೂಢಿಸ್ಕೊಳ್ತ. ಇವತ್ತಿನ ಬಾಲಕರು ಏನ್ ಮಾಡ್ತಾರ, ಮಕ್ಕಳ ಕೈಯಾಗ ಗುಟ್ಕಾ ತರ್ಸಕ್ ಕಳಿಸ್ತಾರ, ಬೀಡಿ ಸಿಗರೇಟ್ ತರ್ಸಕ್ ಕಳಿಸ್ತಾರ. ಆ ಮಗು ಮುಂದೊಂದು ದಿನ ಏನ್ ಮಾಡತ್ತ, ನಮ್ಮಪ್ಪ ಯಾಕ ಇದನ್ನ ತಿಂತಾನಲ್ಲ, ಈ ಸಿಗರೇಟ್ ಯಾಕ ಸೇದಾಕತ್ತಾನಲ್ಲ, ಇದ್ರಾಗ ಏನೈತೆ ಅಂತ ತಿಳ್ಕೊಂಡು ಅವನು ನಿಮಗೆ ಗೊತ್ತಾಗಲಾರ್ದಂಗ ಒಂದ್ ಜುಡಿ ಜಗತ್ತಾನ. ಅವನು ಒಂದ್ ಸ್ವಲ್ಪ ಗುಟ್ಕಾನು ತಿಂದು ನೋಡ್ತಾನೆ ಹೆಂಗೈತೆ ಅಂತೇಳಿ. ಅರ್ಥವಾಯ್ತಲ್ಲ ಬಂಧುಗಳೇ, ಮಕ್ಕಳು ಮಣ್ಣಿನ ಮುದ್ದೆ ಇದ್ದಾಗೆ, ಅವೆಲ್ಲ ಶುದ್ಧವಾದಂತ ಬಿಳಿ ಹಾಳೆ. ನೀವಲ್ಲಿ ಏನನ್ನ ಅಂದವಾದಂತ ಚಿತ್ರ ಬರೀತಿರೋ, ಚಿತ್ರಕಥೆ ಮಾಡಿ ರದ್ದಿ ಮಾಡಿ ಮೂಲೆಗೆ ಹೋಗುವಂತ ಕಾಗದ ಮಾಡ್ತಿರೋ, ನಿರ್ಧಾರ ಮಾಡಬೇಕಾಗಿರುವಂತದ್ದು ಇವತ್ತಿನ ಪಾಲಕರು, ಕೇವಲ ಪಾಲಕರಷ್ಟೇ ಅಲ್ಲ, ಸಮಾಜದ ಪ್ರಮುಖರು ಕೂಡ ಇವತ್ತು ಏನ್ ಮಾಡಬೇಕಾಗಿದೆ, ನಮ್ಮ ಮಕ್ಕಳಿಗೆ ಎಂತ ಶಿಕ್ಷಣವನ್ನು ಕೊಡಬೇಕು. ಅವ್ರು ತಪ್ಪು ಮಾಡಿದಾಗ ಹೇಗೆ ಒಂದು ಸಸಿ ಬೆಳೆಯುವಾಗ ಅದಕ್ಕೆ ರೆಂಬೆಗಳನ್ನ ಚೆನ್ನಾಗಿ ನಡೀಬೇಕಾದ್ರೆ ಅಲ್ಲಿ ಅನಗತ್ಯವಾದಂತದ್ದನ್ನ ಕಟ್ಟು ಮಾಡಿ ತೆಗಿತೀವಿ, ಅದಕ್ಕೆ ಬೇಕಾದಂತ ನೀರು ಗೊಬ್ಬರವನ್ನು ಕೊಡ್ತೀವಿ. ಅದೇ ರೀತಿಯಾಗಿ ಒಂದು ಉತ್ತಮವಾದಂತಹ ಸಂಸ್ಕಾರವನ್ನು ಕೊಟ್ಟು ಗುಣಮಟ್ಟದ ಶಿಕ್ಷಣದೊಂದಿಗೆ ಈ ಬದುಕನ್ನ ಪ್ರೀತಿಸುವಂತ, ಬದುಕನ್ನ ಇಷ್ಟಪಟ್ಟು ಜೀವಿಸುವಂತ ಸಂತೃಪ್ತ ಜೀವನಕ್ಕೆ ನಾವು ನೀವೆಲ್ಲರೂ ಕೂಡ ಮುನ್ನುಡಿ ಬರೆಯೋಣ ಅನ್ನುವಂತ ಮಾತುಗಳನ್ನ ಹೇಳಿ
ಇಲ್ಲಿಗೆ ನನ್ನನ್ನು ಕರೆಸಿ ಒಂದಷ್ಟು ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಈ ಒಂದು ವೇದಿಕೆಯ ಸಂಚಾಲಕರಿಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಶಿರವಾಗಿ ನಮನಗಳನ್ನ ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.